ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ನಾನು ವಿದ್ಯಾ, ನಾನು ಲಲಿತಾ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ, ಪತ್ರ ಬರೆಯಲ. ಅಂದಾಗೆ ಶ್ರೋತೃಗಳೇ, ಪ್ರಕೃತಿಯೊಡಲಿನಲ್ಲಿ ಬೆಳೆದು ಜೀವನ ಸವೆಸಿ ಪ್ರಕೃತಿಯ ಮಡಿಲಿನಲ್ಲೇ ಅಸ್ತಮಿಸಿದ ಸಾಲುಮರದ ತಿಮ್ಮಕ್ಕನವರಿಗೆ ನೀವು ಯಾವ ರೀತಿಯ ಗೌರವ ನಮನಗಳನ್ನು ಸಲ್ಲಿಸುತ್ತೀರಿ? ಇದು ಕೇಳುಗರೆ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ಯಾಕಂದರೆ ಈಗಾಗಲೇ ನಾವು ಸಾಲುಮರದ ತಿಮ್ಮಕ್ಕನನ್ನು ಕಳೆದುಕೊಂಡಿದ್ದೇವೆ. ಇವರು ಪ್ರಕೃತಿಯೊಡಲಿನಲ್ಲಿಯೇ ಬೆಳೆದು ಪ್ರಕೃತಿಗಾಗಿಯೇ ಜೀವನವನ್ನು ಸವೆಸಿದವರು. ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ಯಾವ ರೀತಿ ಇವರನ್ನು ನೆನಪಿಸಿಕೊಳ್ತೀರಿ, ಗೌರವ ನಮನಗಳನ್ನ ಸಲ್ಲಿಸ್ತೀರಿ, ಅವರು ಪ್ರಕೃತಿಗೆ ನೀಡಿದ ಕೊಡುಗೆಗಳನ್ನು ಯಾವ ರೀತಿ ಕಾಪಾಡಿಕೊಳ್ತೀರಿ ಅನ್ನೋದನ್ನು ವ್ಯಕ್ತಪಡಿಸೋದಕ್ಕೆ ಈ ವೇದಿಕೆಯನ್ನು ನಾವು ಕಲ್ಪಿಸಿದ್ದೇವೆ. ನೋಡೋಣ, ಈ ಬಾರಿ ಬಹಳಷ್ಟು ಪತ್ರಗಳು ನಮ್ಮ ಕೈ ಸೇರಿವೆ. ಇನ್ನೂ ಪತ್ರಗಳು ಬರ್ತಲೇ ಇವೆ. ಕೊನೆಯ ದಿನಾಂಕವನ್ನು ನಾವು ಕೊಟ್ಟಿದ್ದೇವೆ ಈ ತಿಂಗಳ 14 ಅಂತ. ಆದರೆ ಪತ್ರಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಲೇ ಇದೆ. ಹೌದು, ನೋಡೋಣ, ಆದಷ್ಟು ಪತ್ರಗಳನ್ನು ನಾವು ಓದುವ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾದರೆ ಮೊದಲನೇ ಪತ್ರ ಯಾರ್ದಿದೆ? ಇದೊಂದು ಹೊಸ ಪತ್ರ. ಯಾರು ಬರೆದಿದ್ದಾರೆ? ಪುತ್ತೂರಿನಿಂದ ಶ್ರೀಮತಿ ಗಿರಿಜಾ ಶ್ರೀನಾಥ್ ಅವರು ಬರೆದಂತಹ ಪತ್ರ ಇದು. ಇವರ ಈ ಪತ್ರಕ್ಕೆ ಸ್ವಾಗತವನ್ನ ಹೇಳೋಣ. ಹೌದು, ಹೇಳಲೇಬೇಕು. ಈಗ ಮಾತೆಗಿದೋ ನಮನ ಅಂತ ಶೀರ್ಷಿಕೆ ಕೊಟ್ಟು ಒಂದು ಕವನವನ್ನು ಬರೆದಿದ್ದಾರೆ. ನಮನ ನಮನ ನಮನ, ಅಕ್ಕರೆಯ ಅಕ್ಕನಿಗಿದೋ ನಮನ, ವೃಕ್ಷ ಮಾತೆಗಿದೋ ನಮನ. ಸಾವಿರ ಸಸಿಗಳ ನೆಟ್ಟಂತ ನೀವು ಲೋಕದ ಜನತೆಗೆ ಆಶ್ರಯವು, ಮರ ಗಿಡಗಳೇ ನಿಮ್ಮ ಸಂಸಾರ, ಮಕ್ಕಳಿಲ್ಲದಿರೇ ಬೇಡ ಮನಭಾರ, ಇದುವೇ ಜೀವನದ ಸಾರ. ನೀವಿಲ್ಲ ಇಂದು ಜಗದಲ್ಲಿ, ನಿಮ್ಮ ನಗೆಯಿದೆ ಗಿಡ ಮರಗಳಲ್ಲಿ, ಅದೆಷ್ಟೋ ಹಕ್ಕಿಗಳ ಚಿಲಿಪಿಲಿ, ನಲಿಯುತ್ತಿವೆ ಧನ್ಯತೆಯ ಭಾವದಲ್ಲಿ, ಹರಸುತ್ತಿವೆ ನಮ್ಮಮ್ಮ ಮತ್ತೆ ಬರಲಿ, ಹರಸುತ್ತಿವೆ ನಮ್ಮಮ್ಮ ಮತ್ತೆ ಬರಲಿ. ಸರ್ವರಿಗೂ ನಿಮ್ಮ ಗುಣ ಆದರ್ಶವು, ನಿಸ್ವಾರ್ಥ ಸೇವೆಯಿದು ದೇವಗುಣವು, ಮಾಸಿಲ್ಲ ಇನ್ನು ಅಗಲಿಕೆಯ ನೋವು. ನಿಮ್ಮ ಮಕ್ಕಳನ್ನು ಕಂಡಾಗ ನಮ್ಮಲ್ಲಿ ಗೆಲುವು, ದೂರವಾಗಿಲ್ಲ ನೀವು ನಮ್ಮ ಹೃದಯದಿ ಸ್ಥಿರವು, ದೂರವಾಗಿಲ್ಲ ನೀವು ನಮ್ಮ ಹೃದಯದಿ ಸ್ಥಿರವು ಅಂತ ಒಂದು ಸೊಗಸಾದ ಕವನವನ್ನು ಬರೆದಿದ್ದಾರೆ. ಇವರ ಮೊದಲನೇ ಪತ್ರ ಕವನ ಇದು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹೌದು, ನಿಜವಾಗಿ ಇವರ ಗೌರವ ನಮನಗಳು ಸಾಲುಮರದ ತಿಮ್ಮಕ್ಕನವರಿಗೆ ಸಲ್ಲುತ್ತೆ ಅಂತ ಹೇಳೋಣ. ಈಗ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ. ಯಾರದ್ದು? ಮಾಲಾಮೂರ್ತಿ ಅನ್ನುವರು ಬರೆದಿದ್ದಾರೆ. ಇವರು ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಕಾನ್ಬೈಲ್, ಕುಶಾಲನಗರ, ಇಲ್ಲಿಂದ. ಇವರದ್ದು ಅಪರೂಪದ ಪತ್ರ. ಆಗಲಿ. ಇವರ ಪತ್ರಕ್ಕೆ ಸ್ವಾಗತವನ್ನ ಹೇಳ್ತಾ ಇವರೊಂದು ಕವನವನ್ನ ಕಳಿಸಿರುವಂಥದ್ದು. ಪರಿಸರ ಪ್ರೀತಿ ಅಂತ ಹೇಳಿ ಕವನದ ಶೀರ್ಷಿಕೆ. ಹಸಿರನ್ನು ಬೆಳೆಸಿ ಉಸಿರಿಗೆ ಹೆಸರಾದ ಸಾಲುಮರದವ್ವ ನಮ್ಮ ತಿಮ್ಮಕ್ಕ, ಮಕ್ಕಳಿಲ್ಲದ ಬವಣೆಯ ನೀಗಲು ನೆಟ್ಟರು ಸಾಲು ಸಸಿಗಳನ್ನು ಕೇಳಕ್ಕ. ಸಸಿಗಳ ಪೋಷಿಸಿ ಮರಗಳ ಮಾಡಲು ಎರೆದರು ಜೀವದ್ರವ್ಯವನ್ನು, ಬೆಳೆಸಿದ ಸಸಿಗಳೇ ಹೆಮ್ಮರವಾಗಿ ನೀಡಿವೆ ಶುದ್ಧ ವಾಯುವನು. ಮಕ್ಕಳ ಹಾಗೆ ಸಲಹಿದ ಮರಗಳೇ ಆಸರೆಯಾದವು ಎಲ್ಲರಿಗೂ, ತಿಮ್ಮಕ್ಕನ ಈ ಪರಿಸರ ಪ್ರೇಮ ಮಾದರಿಯಾಗಲಿ ನವ ಪೀಳಿಗೆಗೂ ಅಂತ ಕವನ ಇದು. ಹೌದು, ಅವರು ಕಡೆಗೆ ಹೇಳಿದ್ರಲ್ಲ,
ಈ ಪರಿಸರ ಪ್ರೇಮ ಎಲ್ಲರಿಗೂ ಮಾದರಿಯಾಗಲಿ ಅಂತ ನಿಜವಾಗ್ಲೂ ಕೂಡ ಅದು. ನವ ಪೀಳಿಗೆಗೆ ಅಂತ ವಿಶೇಷವಾಗಿ ವ್ಯಕ್ತಪಡಿಸಿದ್ದಾರೆ ಅವರ ಕವನದಲ್ಲಿ. ಹೌದು, ಉತ್ತಮ ಸಾಲುಗಳು. ಈಗ ಮುಂದಿನ ಪತ್ರ ಮಹನೀಯರು ಬರೆದಂತಹ ಒಂದು ಪತ್ರ ಇದೆ. ಯಾರು? ಇವರು ಆಗಾಗ ಬರಿತಾ ಇರ್ತಾರೆ. ಭಾಗಮಂಡಲ ತಾವೂರಿನಿಂದ ಬಾರಿಕೆ ವೆಂಕಟರಮಣ ಅವರು. ಆ ಅಕ್ಷರ ನೋಡಿದಾಗ ಅನಿಸಿತು ನನಗೆ. ಇರ್ಲಿ, ಓದು, ಏನ್ ಬರ್ದಿದ್ದಾರೆ? ವಿಷಯಕ್ಕೆ ಪೂರಕವಾದಂತಹ ಪತ್ರವಾ? ಹೌದು. ಶೋಚನೀಯ, ದುಃಖದಾಯಕ, ಸರ್ವರಿಗೂ ಬದುಕಲು ಅವಶ್ಯಕವಾಗಿರುವ ಹಾಗೆ ಆಯಸ್ಸು ಪ್ರಕೃತಿ ನೀಡಿರುವುದು. ನಮ್ಮ ಭೂಮಿಯಲ್ಲವೇ ನಮ್ಮ ತಾಯಿ ಭೂಮಾತೆ ಎಂದು ಯಾರಿಗೂ ಅನ್ಯಾಯ ಮಾಡಲಾರಳು. ಜೀವಿಗಳಿಗೆ ಜೀವದಾಯಕ ಸಸ್ಯ ಸಂಕುಲ. ಆದರೆ ಇಂದು ಮಾನವನ ದುರಾಸೆಗಳಿಂದ ಸಸ್ಯ ಸಂಕುಲ ನಾಶವಾಗುತ್ತಿದೆ ಅಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗಿಯೂ ಅಂತ ನಾವು ಹೇಳೋಣ. ಎರಡು ಮಾತೇ ಇಲ್ಲ ಇದರಲ್ಲಿ. ಹೌದು, ಇದು ಅನ್ಯಾಯ. ಇದೀಗ ನಮ್ಮೊಂದಿಗಿದ್ದು ಸಂತಾನ ಭಾಗ್ಯವಿಲ್ಲದ ಮಾತೆ ತಾಯಿ ಸಾವಿರಾರು ಸಾಲು ಮರಗಳನ್ನು ರಸ್ತೆ ಬದಿಯಲ್ಲಿ ನೆಟ್ಟು ಬೆಳೆಸಿ ಪ್ರಕೃತಿ ರಕ್ಷಣೆಗೆ ಮುಂದಾಗಿದ್ದರು. ಹೌದು, ಇಂದು ಪ್ರಕೃತಿಯ ಮಡಿಲಿಗೆ ಅವರು ಸೇರಿರುತ್ತಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ಸದಾ ಕರುಣಿಸಲಿ ಎಂದು ನನ್ನ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ ಕೂಡ ಅಂತ ನಾವು ತಿಳಿಸೋಣ. ಹೌದು, ಇವರು ಮತ್ತೊಮ್ಮೆ ಭೂತಾಯಿಯ ಮಡಿಲಲ್ಲಿ ಭೂತಾಯಿಯ ಮಗಳಾಗಿ ಹುಟ್ಟಿ ಬರಲಿ ಎಂಬುದು ನನ್ನ ಪ್ರಾರ್ಥನೆ. ಹಾಗೆಯೇ ಸಾಲು ಮರದ ತಾಯಿಯಂತೆ ಅನೇಕರು ಜನಿಸಲಿ ಈ ಭೂಮಿಯಲ್ಲಿ. ಹಾಗೆ ಭೂಮಿ ತಾಯಿಯ ಮಡಿಲಲ್ಲಿ ಜೇನು ಕುಟುಂಬಗಳಂತೆ ಪ್ರತಿ ಕ್ಷಣ ಬದುಕೋಣ ಅಂತ ಪತ್ರವನ್ನು ಮುಗಿಸಿದ್ದಾರೆ. ಕಡೆಗೆ ಇನ್ನೊಂದು ಹೇಳಿದ್ದಾರೆ, ಅಕ್ಷರಗಳು ತಪ್ಪಾಗಿದ್ದಲ್ಲಿ ಕ್ಷಮಿಸಿ. ಸರ್ವರಿಗೂ, ಆಕಾಶವಾಣಿಯ ಕೇಂದ್ರದ ಸರ್ವರಿಗೂ ನಮಸ್ಕಾರಗಳು ಅಂತ ತಿಳಿಸಿದ್ದಾರೆ. ಇವರಿಗೆ ಕೂಡ ನಾವು ಧನ್ಯವಾದಗಳನ್ನ ತಿಳಿಸೋಣ. ಅಕ್ಷರಗಳು ತಪ್ಪಿದ್ರೂ ಕೂಡ ತಿದ್ದಿಕೊಂಡು ಓದೋ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತ ಇವರಿಗೆ ಹೇಳೋಣ. ಹಾಗೆ ಸಾಲು ಮರದ ತಿಮ್ಮಕ್ಕನವರನ್ನು ಇವರು ನೆನಪಿಸಿಕೊಂಡು ಬರೆದದ್ದು ಉತ್ತಮ ಸಾಲುಗಳಾಗಿದ್ವು. ಸಾಲು ಮರಗಳನ್ನು ನೆಟ್ಟು ಬೆಳೆಸಿದವರು ಅಂತ ಅವರು ಬರೆದಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಅಂತ ಅವರಿಗೆ ಅದಕ್ಕೆ ಹೆಸರು ಬಂದಿದ್ದು ಅಂತ ನಾವು ಹೇಳೋಣ. ಹಾಗೆಯೇ ಇನ್ನೊಂದು ಹೇಳಿದ್ರು ಅವರು, ಸಾಲು ಮರದ ತಿಮ್ಮಕ್ಕನಂತಹ ತಾಯಿ ಬೇರೆ ಮತ್ತೆ ಹುಟ್ಟಿ ಬರಲಿ ಅಂತ ಕೇಳಿಕೊಂಡಿದ್ದಾರೆ. ಖಂಡಿತವಾಗಿ ನಮ್ಮದು ಕೂಡ ಅದೇ ಆಶಯ ಅಂತ ಹೇಳೋಣ. ಈಗ ಮುಂದಿನ ಪತ್ರ SK ಈಶ್ವರಿ ಮೇಕೇರಿ ಗ್ರಾಮದಿಂದ ಬರೆದಂತಹ ಒಂದು ಪತ್ರ ಇದೆ. ಪ್ರೀತಿಯ ವಾಣಿಗೆ ನಮಸ್ಕಾರ. ಇವರಿಗೂ ಕೂಡ ನಮಸ್ಕಾರಗಳನ್ನ ಹೇಳೋಣ. ಇದು ವಿಷಯಕ್ಕೆ ಪೂರಕವಾಗಿ ಬರೆದಂತ ಲೇಖನ ಅಂತ ಅನ್ಕೊಳ್ತೇನೆ. ಹೌದು. ತುಂಬು ಜೀವನ ನಡೆಸಿದ ತಿಮ್ಮಕ್ಕ ವೃಕ್ಷ ಮಾತೆಗೆ ನಮನ. ಮರಗಳ ತಾಯಿ ಈಗಲೂ ಪ್ರತಿಯೊಂದು ಮರಗಳಲ್ಲಿಯೂ ಇದ್ದಾರೆ. ಏಕೆಂದರೆ ಅವರು ಮನೆಯ ಮುಂದೆ ಮಾವಿನ ಗಿಡ ನೆಟ್ಟು ಅದು ಬೆಳೆದು ನಿಂತಾಗ ಅವರ ಖುಷಿ ಹೀಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅವರು ಆಡಿದ ಆ ಮಾತು, ಈಗ ವಯಸ್ಸಾಯಿತು, ಗಿಡ ನೆಡಲು ಹೋಗಲಾಗ್ತಿಲ್ಲ. ನೆಟ್ಟಿರುವ ಮಾವಿನ ಮರದಲ್ಲಿ ಹಣ್ಣುಗಳು ಬಿಡುತ್ತಿದೆ. ಅದನ್ನು ತಿನ್ನಲು ಕೋತಿಗಳು ಬರುತ್ತವೆ. ಅವುಗಳು ಮಾವಿನ ಹಣ್ಣು ತಿನ್ನುತ್ತಿರಲು ಕೆಲವು ಹಣ್ಣುಗಳು ಬೀಳಿಸಿದಾಗ ನಾನು ತಿನ್ನುತ್ತಾ ಮರದಲ್ಲಿ ಆಡುವ ಕೋತಿಗಳನ್ನು ನೋಡಿ ಸಂತೋಷ ಪಡುತ್ತಿದ್ದೇನೆ ಎಂದು ತುಂಬ ಸಂತೋಷ ಪಡುತ್ತಿದ್ದ ಮರಗಳ ತಾಯಿ ಇವರು. ಊರಿಗೆಲ್ಲ ನೆರಳು ಬೇಕು, ಹಕ್ಕಿಗಳಿಗೆ ತಿನ್ನಲು ಹಣ್ಣು ಬೇಕು ಎಂದು ಸದಾ ಅವರ ಚಿಂತನೆಯಾಗಿತ್ತು. ಇವರು ಸದಾ ಹಸನ್ಮುಖಿ, ಹಾಗೆ ಸುಖಿಯಾಗಿರುತ್ತಿದ್ದರು. ಎಂದು ಹಣದ ಆಸೆಗೆ ಸಿಲುಕಿಲ್ಲ. ಇರುವ ರೂಪಾಯಿ ಹಣವನ್ನು ದಾನ ಮಾಡುವ ಗುಣ ನೀವೇ ಇಟ್ಟುಕೊಳ್ಳಿ ಎಂದರೆ ಬೇಡ, ನನಗೇಕೆ ಹಣ ಎಂದು ಹೇಳುವ ಗುಣ ಇವರದ್ದು. ನಾನು ಅವರಂತೆ ಗಿಡ ಮರ ಬೆಳೆಸಲಾಗದಿದ್ದರೂ ಸುಮಾರು ವರ್ಷಗಳಿಂದ ದಿನದಲ್ಲಿ ಒಂದು ಸಾರಿ ಆದರೂ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ವಾಣಿ. ಏಕೆಂದರೆ ನನಗೆ ಅವರನ್ನು ನೋಡುವ ಬಯಕೆ ಇತ್ತು, ಅದು ಸಾಧ್ಯವಾಗಲಿಲ್ಲ ವಾಣಿ ಅಂತ ಈ ಪತ್ರದ ಮೂಲಕ ಹೇಳಿಕೊಂಡಿದ್ದಾರೆ. ಇರಲಿ, ಅವರು ಪೇಪರಲ್ಲೋ ಅಥವಾ ಟಿವಿಯಲ್ಲೋ ಅವರ ಮುಖವನ್ನು ನೋಡಿರಬಹುದು ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ಎಲ್ಲರನ್ನ ನೋಡಲು ಸಾಧ್ಯವಾಗುತ್ತಿಲ್ಲ. ಸಾಧ್ಯ ಆಗಿದ್ದರೆ ನೋಡಬಹುದಿತ್ತು, ಇನ್ನು ನೋಡಲು ಒಟ್ಟು ಸಾಧ್ಯವಿಲ್ಲ.
ಹೌದು, ಏನೇ ಇರಲಿ ಅವರು ಪ್ರಕೃತಿಗೆ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಸಂರಕ್ಷಿಸ್ತಾ ನಾವು ಅದನ್ನು ಮುಂದುವರಿಸ್ತಾ ಹೋದರೆ ಅದಕ್ಕಿಂತ ದೊಡ್ಡ ಕಾಣಿಕೆ ಬೇರೆ ಯಾವುದೂ ಇಲ್ಲ ಅಂತ ಅಂದ್ಕೊಳ್ಳೋಣ. ಹೌದು. ಹಾಗೆ ಈಗ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ. ಯಾರದ್ದು? ಗೀತಾ ಗಿರೀಶ್, ಯೋಗ ತರಬೇತುದಾರರು, ಮಡಿಕೇರಿ, ಇವರು ಬರೆದಂತಹ ಪತ್ರ. ಇದು ವಿಷಯಕ್ಕೆ ಪೂರಕವಾದಂಥ ಲೇಖನ. ಆಗಲಿ. ವೃಕ್ಷಮಾತೆ, ಮಹಾಮಾತೆ ಸಾಲುಮರದ ತಿಮ್ಮಕ್ಕನವರಿಗೆ ಗೌರವ ನಮನಗಳು ಅಂತ ಪತ್ರವನ್ನು ಆರಂಭಿಸಿದ್ದಾರೆ. ಹೆಜ್ಜೆ ಗುರುತು ಇರುವಂತೆ ವ್ಯಕ್ತಿ ಜೀವಿತಾವಧಿಯಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರೇ ಸಾಕ್ಷಿ. ಹಸಿರು ಉಸಿರು ಎಂಬ ಇವರ ಉದಾತ್ತ ಚಿಂತನೆಯಿಂದ ದಿಟ್ಟ ಹೆಜ್ಜೆ ಇಟ್ಟ ಮಾತೆಗೆ ಗೌರವದ ಪುಷ್ಪ ನಮನ. ಮನಸ್ಸಿದ್ದರೆ ಇಷ್ಟವಾದುದನ್ನು ಸಾಧಿಸುವುದು ಕಷ್ಟ ಇಲ್ಲ ಎಂಬುದನ್ನು ಜನತೆಗೆ ನೆರಳು ಮತ್ತು ಆಹ್ಲಾದಕರ ವಾತಾವರಣ ನಿರ್ಮಿಸಿದ ಇವರ ಮಾರ್ಗದರ್ಶನ ಶ್ಲಾಘನೀಯ ಮತ್ತು ಅನುಸರಿಸಲು ಯೋಗ್ಯ. ಪ್ರಕೃತಿಯೊಂದಿಗೆ ಬೆರೆಯುವ ಹಾಗೂ ಸಿಗುವ ಸಂತೋಷ, ಆಹ್ಲಾದ ಬೇರೆಲ್ಲೂ ಇಲ್ಲ ಎಂಬುದನ್ನು ಸಾಲುಮರದ ತಿಮ್ಮಕ್ಕನವರು ತಿಳಿಸಿಕೊಟ್ಟಿರುವುದು ನಮಗೆ ನೀಡಿದ ದೊಡ್ಡ ಕೊಡುಗೆ ಅಂತ ಇವರು ಬರೀತಾರೆ. ಹಾಗೆ ಮುಂದುವರಿಸ್ತಾ, ಅವರು ಬೆಳೆಸಿದ ವೃಕ್ಷಗಳು ಹೆಮ್ಮರವಾಗಿ ಇಡೀ ಜೀವ ಸಂಕುಲಕ್ಕೆ ನೆರವಾಗಿ ನೆರಳಾಗಿ ಇರಲಿ ಎಂಬುದೇ ಈ ಹೊತ್ತಿನ ಆಶಯ ಅಂತ ಪತ್ರವನ್ನು ಮುಗಿಸ್ತಾ ಇದ್ದಾರೆ ಗೀತಾ ಗಿರೀಶ್ ಅವರು. ಹೌದು, ಇವರ ಆಶಯ ಎಲ್ಲರಿಗೂ ಆಶಯವಾಗಿಯೇ ಇತ್ತು, ಇರುತ್ತೆ ಕೂಡ. ಹೌದು. ಈಗ ಮುಂದಿನ ಪತ್ರ ಯಾರ್ದಿದೆ? ಮುಂದಿನ ಪತ್ರ ಯಾರದಿದೆ ಅಂತ ಕೇಳಿದೆಲ್ಲ. ವಾಣಿ ಚಂಗೋಮಯ್ಯ ಅವರು ಕೊಳಗದಾಳು ಗ್ರಾಮ, ಚೇರಂಬಾಣೆ ಅಂಚೆಯಿಂದ ಬರೆದಿರುವಂಥದ್ದು ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಅವರ ಚಿತ್ರವನ್ನು ನೋಡಿದಾಗ ಗೊತ್ತಾಯಿತು. ಬಣ್ಣ ತುಂಬಿದ ಒಂದು ಗಿಡವನ್ನು ಹೂಚೆಟ್ಟಿಯಲ್ಲಿಟ್ಟು ಬೆಳೆಸಿರುವಂಥದ್ದು. ಹೌದು. ಸಾಲು ಮರದ ತಿಮ್ಮಕ್ಕನಿಗೆ ಇವರು ನೀಡುವಂತಹ ನಿಜವಾದ ಗೌರವ ನಮನ ಚಿತ್ರದ ಮೂಲಕ ಕೂಡ ಅಂತ ತಿಳಿಸೋಣ. ಬಣ್ಣ ತುಂಬಿ ತುಂಬ ಸುಂದರವಾಗಿದೆ. ಅದಕ್ಕೆ ಕೇಳಿದೆ ಯಾರದ್ದು ಅಂತ. ಅದಕ್ಕೆ ನಾನಿಷ್ಟು ವಿವರಿಸಿದ್ದು ಕೂಡ. ಇರಲಿ, ಪತ್ರ ನಿನ್ನ ಕೈಯಲ್ಲಿದ್ರು ನನಗೆ ಅಷ್ಟೊಂದು ಸ್ಫೂರ್ತಿ ಬಂತು ನೋಡು. ಹೌದು, ಅದಕ್ಕೆ ತಿರುಗಿಸಿ ಹಿಡಿದೆ. ಇರಲಿ, ಇವರೊಂದು ಲೇಖನವನ್ನು ಬರೆದಿದ್ದಾರೆ. ನನ್ನ ಮೆಚ್ಚಿನ ಮಹಿಳಾ ಲೋಕ ವಿಭಾಗಕ್ಕೆ ಸ್ವಾಗತ. ಇವರ ಪತ್ರಕ್ಕೂ ಸ್ವಾಗತ. ಹೌದು. ವೃಕ್ಷ ಮಾತೆ ಕರ್ನಾಟಕದ ಸಾಲುಮರದ ತಿಮ್ಮಕ್ಕ ಎಂದೇ ಕರೆದಿರುವ ಇವರು ತನ್ನ 12ನೇ ವಯಸ್ಸಿನಲ್ಲಿ ಮದುವೆಯಾಗಿ ತಮ್ಮ ಮಕ್ಕಳಂತೆ ಎಂದು ಗಿಡ ಮರಗಳನ್ನೇ ತನ್ನ ಜೊತೆ ಮಕ್ಕಳಂತೆ ನೆಟ್ಟು ಪೋಷಿಸಿ ಬೆಳೆಸಿ ಸಂಸಾರದ ಸುಖವನ್ನು ಅನುಭವಿಸಿ 114 ವರ್ಷ ಬಾಳಿ ಬದುಕಿದ ವೃಕ್ಷ ಮಾತೆಯಾಗಿದ್ದರು. ಆಲದ ಮರ ನೆಟ್ಟು ತಾನು ಆಲದ ಮರದಂತೆ ತಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ನೆರಳಾಗಿ ನಿಂತು ತಾನು ಎಲ್ಲರಿಗೂ ತಂಪನ್ನೆರೆದ ಸಾಲುಮರದ ತಿಮ್ಮಕ್ಕ ನಮ್ಮ ಈ ರಾಜ್ಯಕ್ಕೆ ಮತ್ತೊಮ್ಮೆ ಹುಟ್ಟಿ ಬರಲಿ. ಅವರು ತಮಗಾಗಿ ಏನನ್ನೂ ಕೇಳಲಿಲ್ಲ. ಪಾಪ ವೃಕ್ಷ ಮಾತೆಯಾಗಿ ಪರಿಸರಕ್ಕೆ, ಪ್ರಕೃತಿ ಸಿರಿ ಸೌಂದರ್ಯದ ಉಳಿವಿಗೆ ನಾಂದಿ ಹಾಡಿದರು. ನಾವು ನಮಗೇನು ಕೊಟ್ಟಿದ್ದಾರೆ ಎಂದು ಕೇಳುವುದಕ್ಕಿಂತ ನಾವು ಈ ಜಗಕ್ಕೆ ಏನು ಕೊಟ್ಟಿದ್ದೇವೆ ಎಂಬುದು ಮುಖ್ಯ. ಹೌದು, ಒಳ್ಳೆಯ ಸಾಲುಗಳು ಕೂಡ. ಹೌದು, ಸಮಾಜಕ್ಕೆ ಒಳ್ಳೆ ಹೆಸರನ್ನು ತಾನು ಕೊಡಬೇಕೆಂದು ಆ ವನದೇವಿ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರು ಮತ್ತೊಮ್ಮೆ ನೆರಳಾಗಿ ಹುಟ್ಟಿ ಬರಲಿ ಎಂದು ನನ್ನ ಆಶಯ. ಖಂಡಿತವಾಗಿ ನಮ್ಮ ಆಶಯ ಕೂಡ ಅಂತ ತಿಳಿಸೋಣ. ಈಗ ವತ್ಸಲ ನಾರಾಯಣ ಅವರು ಬಾಳೆಲೆಯಿಂದ ಬರೆದಂತಹ ಒಂದು ಪತ್ರ ನನ್ನ ಕೈಯಲ್ಲಿದೆ. ಸರಿ, ಮುಂದುವರಿಸು. ವಿಷಯಕ್ಕೆ ಪೂರಕವಾದಂತಹ ಪತ್ರವನ್ನು ಇವರು ಬರೆದಿದ್ದಾರೆ. ಕವನವ ಲೇಖನವ? ಲೇಖನ. ಇವರು ಬರೀತಾರೆ, ಸಾಲುಮರದ ತಿಮ್ಮಕ್ಕ, ನಿನ್ನ ತ್ಯಾಗ ಎಂಥದಕ್ಕ, ಮಕ್ಕಳಿಲ್ಲ ಎಂಬ ಕೊರಗ ನೀಗಿದೆಯಕ್ಕ, ಸಾಲು ಸಾಲು ಗಿಡ ಮರಗಳ ಬೆಳೆಸಿದೆಯಕ್ಕ, ನಿನ್ನಿಂದ ಈ ಬಾಳ ಕಲಿತೆನಕ್ಕ ಕಲಿತೆನಕ್ಕ. ಮಕ್ಕಳೂ ಜೀವಿಗಳೇ, ಗಿಡಮರಗಳೂ ಜೀವಿಗಳೇ. ಈ ಪ್ರಕೃತಿಯ ಜೀವಕ್ಕೆ ಜೀವ ಕೊಟ್ಟ ತಿಮ್ಮಕ್ಕ, ನೀನು ನಮ್ಮೆಲ್ಲರ ಸ್ಫೂರ್ತಿದಾಯಕ ಚಿನ್ನಕ್ಕ. ಯಾವ ಫಲ ಯಾರು ಕೊಡುವರೋ ಇಲ್ಲವೋ, ಯಾವ ಮಕ್ಕಳು ವೃದ್ಧ ತಂದೆ ತಾಯಿಗಳನ್ನು ಕಾಪಾಡುವರೋ ಇಲ್ಲವೋ, ಆದರೆ ಗಿಡ ಮರವಾಗಿ ಹೆಮ್ಮರವಾಗಿ ಸಕಲ ಜೀವರಾಶಿಗಳಿಗೆಲ್ಲ
ನೆರಳು ಬೆಳಕಾಗಿ ಆಯಾಸ ಪರಿಹಾರವಾಗುವ ತಾಣವಾಗಿದೆ ಅಕ್ಕ. ಸಾಲು ಮರದ ತಿಮ್ಮಕ್ಕ, ಸಾಲು ಸಾಲು ಮಕ್ಕಳ ಪಡೆದ ನೋವುಂಡ ಅಪ್ಪ ಅಮ್ಮಂದಿರೆಷ್ಟು, ಸಾಲು ಸಾಲು ಮಕ್ಕಳ ಪಡೆದು ಸಮಾಜಕ್ಕಾಗಿ ದೇಶಕ್ಕಾಗಿ ಒಬ್ಬನಾದರೂ ಸತ್ಪ್ರಜೆಯಾಗಲೆಂಬ ಹಂಬಲದಿಂದ ಬೆಳಗದೆ ಮುಳುವಾದವರೆಷ್ಟೋ. ನಿನ್ನಿಂದ ಕಲಿತ ಪಾಠ ಜೀವನದ ರಸಾನುಭವದ ಪಾಠ. ಮರದಾಶ್ರಯ ಪಡೆದ ಹಕ್ಕಿ ಪಕ್ಷಿ ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಉಸಿರಾಗುವ ಪಾಠ, ಹಸಿರಾಗುವ ಪಾಠ, ನೆರಳಾಗುವ ಪಾಠ, ದಣಿವಾರಿಸುವ ಪಾಠ, ಹಸಿವ ನೀಗುವ ಪಾಠ. ಈ ಪಾಠ ಕಲಿತಾಗ ಪ್ರಕೃತಿ ನಗುನಗುತ್ತಾ ಸಂತೋಷದಿಂದ ಮುಂದಿನ ಪೀಳಿಗೆಗೂ ಉಸಿರಾಗಿ ಹಸಿರಾಗಿ ನೆರಳಾಗಿ ತನುವಾಗಿ ಆಹಾರವಾಗಿ ಕಾಪಾಡುತ್ತಾಳೆ. ತಾಯಿ ಭೂತಾಯಿ, ನೀನಾ ಅನಕ್ಷರಸ್ತೆ, ಓದದೆ ಲೇಖನಿ ಹಿಡಿಯದೆ ಜಗತ್ತಿಗೇ ಪಾಠ ಕಲಿಸಿದ ತಿಮ್ಮಕ್ಕಳಿಗೆ ಕೋಟಿ ನಮನ, ಕೋಟಿ ನಮನ ಅಂತ ಕಾವ್ಯಾತ್ಮಕವಾಗಿ ಲೇಖನವನ್ನು ಬರೆದು ಕಳಿಸಿದ್ದಾರೆ ನಮ್ಮ ವತ್ಸಲ ನಾರಾಯಣ ಅವರು. ಹೌದು, ಅದೇ ನಾನು ನೀನು ಓದ್ತಾ ಇರುವಾಗ ಯೋಚನೆ ಮಾಡಿದೆ. ಲೇಖನ ಅಂತ ಹೇಳಿದೆ, ಓದುವಾಗ ತ್ರಾಸಬದ್ಧವಾಗಿದೆ, ಕವನದ ಹಾಗಿದೆ ಅಲ್ಲ ಅಂತ. ಆಗಲಿ ಏನೇ ಆಗಲಿ ತುಂಬ ಅರ್ಥಗರ್ಭಿತವಾಗಿತ್ತು. ಎಷ್ಟಂದರೆ ಎಲ್ಲರಿಗೂ ಇದೊಂದು ಪಾಠವೇ. ಖಂಡಿತ. ಕೇವಲ ಓದು ಬರಹ ಇದ್ದರೆ ಮಾತ್ರ ಪದ್ಮಶ್ರೀ ಪ್ರಶಸ್ತಿ ಪಡೆಯುವಂಥವ್ರು ಇರ್ಬೋದು, ಉನ್ನತ ಉದ್ಯೋಗ ಅಥವಾ ಏನೋ ಒಂದು ಸಾಧನೆ ಮಾಡಿದವರು ಅಂತ ಇರ್ತಾರೆ. ಆದರೆ ಇವರು ಒಂದು ಅಕ್ಷರವನ್ನೂ ಕಲಿಯದೆ, ಓದು ಬರಹವೂ ಇಲ್ಲದೆ, ತನಗೆ ಯಾರೂ ದಾರಿದೀಪವಾಗಿ ಇಲ್ಲದೆ ಇದ್ದರೂ ಕೂಡ ಪದ್ಮಶ್ರೀ ಪುರಸ್ಕೃತರಾಗಿದ್ದಾರಲ್ಲ, ಅದು ಒಂದು ಹೆಮ್ಮೆಯ ವಿಷಯವೇ. ನಿಜಕ್ಕೂ ಕೂಡ ಹೌದು. ಇವರ ಪತ್ರಕ್ಕೆ ನಮ್ಮದು ಕೂಡ ಕೋಟಿ ಕೋಟಿ ನಮನ ಅಂತ ಹೇಳೋಣ. ಈಗ ಮುಂದಿನ ಪತ್ರಕ್ಕಿಂತ ಮೊದಲು ಒಂದು ಹಾಡಿನ ತುಣುಕನ್ನು ಕೇಳಿ ಬರೋಣ. ಖಂಡಿತವಾಗಿ ಕೇಳೋಣ. ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ. ನಾಭದ ನೀಲ ತಳಿಗೆಯಲ್ಲಿ ಚುಕ್ಕಿ ಚೆಲ್ಲಿವೆ, ರವಿಚಂದಿರ ನೀಲಾಂಜನ ಕಲಿಸಿ ಹುರಿದಿವೆ, ಚಂದನವನ ಚಾಮರ ಬೀಸುತ್ತಲಿದೆ ಪರಿಮಳ, ಭೂಕಂಠದಿ ಹೊಮ್ಮಿವೆ ಹಕ್ಕಿ ಕಲರವ, ಚಂದನವನ ಚಾಮರ ಬೀಸುತ್ತಲಿದೆ ಪರಿಮಳ, ಭೂಕಂಠದಿ ಹೊಮ್ಮಿವೆ ಹಕ್ಕಿ ಕಲರವ, ಭೂಕಂಠದಿ ಹೊಮ್ಮಿವೆ ಹಕ್ಕಿ ಕಲರವ. ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ.
ಈಗ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಪತ್ರ ನಿನ್ನ ಕೈಯಲ್ಲೇ ಇದೆ ಅಲ್ಲ? ಹೌದು, ಖಂಡಿತವಾಗಿ. ಇದನ್ನ ಬರೆದಿರುವಂಥವರು ಅಮ್ಮಂಡ ಅನುಪಮಾ ತಿಮ್ಮಯ್ಯ ಅವರು, ಉಪನ್ಯಾಸಕಿ, ಕಾವೇರಿ ಕಾಲೇಜು, ವಿರಾಜಪೇಟೆಯಲ್ಲಿಂದ. ಹಾಯ್ ಆಕಾಶವಾಣಿ ಗೆಳತಿ, ಲೋಕ ಸಂಚಾರಿಣಿ, ನಿನಗೆ ನನ್ನ ಆತ್ಮೀಯ ಶುಭ ಸಂಜೆ ಅಂತ ಬರೆದಿದ್ದಾರೆ. ಆಗಲಿ, ಅವರಿಗೂ ನಮ್ಮ ಶುಭ ಸಂಜೆಯನ್ನು ತಿಳಿಸೋಣ. ಹೌದು, ಖಂಡಿತವಾಗಿ. ಅವರು ಬರೆಯುವಾಗ ಎಷ್ಟು ಒತ್ತನ್ನು ಕೊಟ್ಟು ಬರೆದಿದ್ದಾರೆ, ಎಷ್ಟು ಯೋಚನೆ ಮಾಡಿ ಬರೆದಿದ್ದಾರೆ. ಶುಭ ಸಂಜೆ ಅಂತ ಬರೆದಿದ್ದಾರೆ. 5 ಗಂಟೆಗೆ ನಮ್ಮ ಪತ್ರಕಾರಂಜಿಯ ಮಹಿಳಾ ಲೋಕ ಪ್ರಸಾರ ಆಗುವಂಥದ್ದು ಅವರಿಗೆ ಎಷ್ಟು ನೆನಪಿದೆ ಅಲ್ವಾ? ಹೌದು. ಪ್ರಕೃತಿ ಕವನ ಅಂತ ಹೇಳಿ ಇವರು ಸಾಲು ಮರದ ತಿಮ್ಮಕ್ಕನವರಿಗೆ ಕವನದ ಮೂಲಕ ಒಂದು ನಮನವನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಹೇಳಿರುವಂತೆ ಪ್ರಕೃತಿ ಕವನ ಅಂತ ಹೇಳಿ ಇದು ಶೀರ್ಷಿಕೆ. ಪ್ರಕೃತಿಯ ರಮಣೀಯ ಸೌಂದರ್ಯ ನನ್ನ ಹೃದಯಕ್ಕೆ ಅದರ ವಯ್ಯಾರ. ಭೂದೇವಿಯು ಹೊದ್ದು ನಿಂತಿದೆ, ಹಚ್ಚ ಹಸಿರಲಿ ಮೈದುಂಬಿ ನಿಂತಿದೆ. ತುಂತುರು ಮಳೆಯ ಸೋನೆಯಲಿ ತುಂಬಿ ಹರಿಯುವ ಜಲರಾಶಿಯಲಿ, ಮಲೆನಾಡಿನ ಮೈಸಿರಿಯ ಮಡಿಲಿನಲ್ಲಿ, ಕರಿಮುಗಿಲ ಬಾನ ಒಡಲಿನಲ್ಲಿ, ಮನೆ ಮಾಡಿರುವೆ ಮಿಂಚುಗಳ ಸಿಡಿಲಿನಲ್ಲಿ. ഇരുಳು ಕವಿದ ಆಗಸದಲ್ಲಿ ಸೂರ್ಯನ ನಗೆಯು, ಮಳೆರಾಯ ಅಡಗಿದ್ದ ಮರೆಯಲ್ಲಿ ಎಲ್ಲೆಲ್ಲೋ ಸಂತಸದ ಮುಗುಳ್ನಗೆಯು ಅಂತ ಕವನವನ್ನು ಮುಗಿಸಿದ್ದಾರೆ. ಹಾಗೆ ಒಂದು ಲೇಖನವನ್ನು ಕೂಡ ಬರೆದಿದ್ದಾರೆ ನಮ್ಮ ಅನುಪಮ ಅವರು. ಸಾಲು ಮರದ ತಿಮ್ಮಕ್ಕ ನಮ್ಮ ಕನ್ನಡಿಗರು ಹೆಮ್ಮೆ ಪಡುವ ಒಬ್ಬ ಭಾರತೀಯ ಪರಿಸರವಾದಿ, ಪರಿಸರ ಪ್ರೇಮಿ. ಮಕ್ಕಳಿಲ್ಲದ ಕಾರಣಕ್ಕೆ ಸಸಿಗಳನ್ನೇ ತಮ್ಮ ಮಕ್ಕಳಂತೆ ಬೆಳೆಸಿ ಪೋಷಿಸಿ, ವಿವಿಧ ಬಗೆಯ ಹಣ್ಣು, ಹೂವು, ನೆರಳು ನೀಡುವ ಮರಗಳ ಜೊತೆಗೆ 100 ಆಲದ ಮರಗಳನ್ನು ನೆಟ್ಟು ಅವುಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ಬೆಳೆಸಿ ವೃಕ್ಷಮಾತೆ ಎಂಬ ಖ್ಯಾತಿ ಪಡೆದರು. ಸುಮಾರು 8,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ರು. ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು. ಇದು ಇವರ ಮಹತ್ವದ ಕಾರ್ಯವಾಗಿದೆ. ಇವರ ಪರಿಸರ ಸೇವೆಗೆ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯೂ ಸೇರಿದಂತೆ ಅನೇಕ ಗೌರವಗಳನ್ನು ನೀಡಿ ಪುರಸ್ಕರಿಸಿರುತ್ತದೆ. ನಮಗೆ ಆಹಾರವನ್ನು ನೀಡುತ್ತದೆ ನಮ್ಮ ಪರಿಸರವು. ಇದು ನಾವು ತಿನ್ನುವ ಆಹಾರದ ಪ್ರಮುಖ ಮೂಲವಾಗಿದೆ. ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು ಇತ್ಯಾದಿಗಳವರೆಗೆ ಎಲ್ಲವೂ ಪರಿಸರದಲ್ಲಿ ಉತ್ಪತ್ತಿಯಾಗುತ್ತದೆ. ಅಂತಹ ಪರಿಸರವನ್ನು ನಾವು ಇಂದು ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದೇವೆ. ಹೀಗೆ ಮಾಡಿದರೆ ಮುಂದೊಂದು ದಿನ ನಾವು ಕೃತಕ ಆಮ್ಲಜನಕದ ಮೊರೆ ಹೋಗುವುದು ನಿಜ. ಪರಿಸರವನ್ನು ಸಂರಕ್ಷಿಸುವುದು, ಪೋಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪರಿಸರ ದಿನಾಚರಣೆಯನ್ನು ಜೂನ್ 5ಕ್ಕೆ ಮಾತ್ರ ಸೀಮಿತವಾಗಿರಿಸದೆ ಪ್ರತಿದಿನವೂ ಆಚರಿಸಬೇಕು. ಜನ್ಮದಾತೆಯಾದ ಪರಿಸರವನ್ನು ಉಳಿಸಿದಾಗ ಮಾತ್ರ ನಮಗೆ ಉಳಿಗಾಲ. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ ನಮ್ಮಿಂದ ಪ್ರಾರಂಭಿಸಿ ಮನೆಯಲ್ಲಿ ಮಕ್ಕಳು, ಸಮಾಜದಲ್ಲಿ ಶಾಲೆ, ಕಾಲೇಜು, ಸಂಘ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ನನಗಾಗಿ ಅಲ್ಲ, ನಮಗಾಗಿ ಎಂಬ ಧ್ಯೇಯವಿಟ್ಟುಕೊಳ್ಳೋಣ. ನಮ್ಮ ಬದುಕು ಕೂಡ ಪರಿಸರದಂತೆ ಹಚ್ಚ ಹಸಿರಿನಂತೆ ಕಂಗೊಳಿಸುತ್ತದೆ. ಗಿಡಗಳು ನಮಗೆ ಮಾತ್ರವಲ್ಲ, ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳಿಗೂ ಆಶ್ರಯ ತಾಣವಾಗುತ್ತದೆ. ಸಾಲು ಮರದ ತಿಮ್ಮಕ್ಕನವರು ನಮಗೆ ಮಾದರಿ. ನಾವು ಅವರಷ್ಟು ಮಾಡಲು ಸಾಧ್ಯವಾಗದಿದ್ದರೂ ದಿನಕ್ಕೆ, ತಿಂಗಳಿಗೆ, ವರ್ಷಕ್ಕೆ 5 ಸಸಿಗಳನ್ನು ನೆಡುವುದರ ಮೂಲಕ ನಾವು ಸಾಲು ಮರದ ತಿಮ್ಮಕ್ಕನವರಿಗೆ ಗೌರವ ನಮನಗಳನ್ನು ಸಲ್ಲಿಸಬಹುದಾಗಿದೆ. ಪರಿಸರ ಬೆಳೆಸಿ, ನಾಡು ಉಳಿಸಿ ಅಂತ ನಮ್ಮ ಅಮ್ಮಂಡ ಅನುಪಮಾ ತಿಮ್ಮಯ್ಯ ಅವರು ಬರೆದು ಮುಗಿಸಿದ್ದಾರೆ ಪತ್ರವನ್ನು. ಅವರು ಕವನವನ್ನು ಬರೆದರು, ಲೇಖನವನ್ನು ಬರೆದರು. ಹಾಗೆ ಎಲ್ಲರಿಗೂ ಒಂದು ಸೂಚನೆಯನ್ನು ಕೊಟ್ಟರು. ಕೇವಲ ನಮನ ಮಾತ್ರ ಹೇಳಲಿಲ್ಲ. ಎಲ್ಲರೂ ನಾವು ಕೂಡ ದಿನಕ್ಕೆ ಅಥವಾ ವಾರಕ್ಕೆ, ವರ್ಷಕ್ಕೆ ಇಷ್ಟು ಗಿಡಗಳನ್ನು ನಾವು ನಡುವಂಥವರಾಗಬೇಕು ಅಂತ ಎಲ್ಲರಿಗಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನು ಪಾಲಿಸೋಣ ಅಂತ ಹೇಳೋಣ. ಹೌದು, ಖಂಡಿತವಾಗಿ. ಈಗ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ. ಯಾರ್ದು? ಇದು ಶ್ರೀಮತಿ ಶಿವದೇವಿ ಅವನೀಶ ಚಂದ್ರ ಅವರು ಬರೆದಿರುವಂತಹ ಪತ್ರ, ಭಾಗಮಂಡಲ ಚೆಟ್ಟಿಮನೆಯಿಂದ. ಇವರೊಂದು ವಿಷಯಕ್ಕೆ ಪೂರಕವಾದಂಥ ಕವನವನ್ನು ಬರೆದಿದ್ದಾರೆ. ಅವ್ರದ್ದು ಹೆಚ್ಚಾಗಿ ಒಂದು ಕವನ ಬಂದೇ ಬರುತ್ತೆ. ಹೌದು, ದೇಣಿಗೆ ಅಂತ ಹೇಳಿ ಕವನದ ಶೀರ್ಷಿಕೆ. ಸರಿ. ನೇಸರ ನುದಯಕ್ಕೆ ಜಗವು ಕಣ್ತೆರೆದು ಕೃಷ್ಣ ಬಂದನೇನು, ನವಿಲುಗರಿ ಮಕುಟ ಸಾರುತ್ತಿದೆ ಜಗಕ್ಕೆ ಅವನ ಆಗಮನದ ಸಂಭ್ರಮವ.
ಹಾದಿಯುದ್ದಕ್ಕೂ ಹಕ್ಕಿಗಳ ಬಹುಪರಾಕು, ಮರಗಿಡಗಳ ಹಸ್ತದಲ್ಲಿ ಹೂವಿನ ಪತಾಕೆ, ಎಲೆಗಳಂಚಲಿ ಜರಿರೇಖೆ, ಕಿರಣ ಮಶಾಲುಗಳ ಹಿಡಿದು ಎದೆ ತೆರೆದು ಸ್ವಾಗತಿಸಿದೆ ಈ ಧರೆಯ ಮನ ಬೆಳಕಿನೊಡೆಯನ. ಈ ಆನಂದದ ಕೊಡುಗೆ ಭಗವಂತನ ದೇಣಿಗೆ ಅಂತ ಹೇಳಿ ಕವನವನ್ನು ಮುಗಿಸಿದ್ದಾರೆ ಶಿವದೇವಿ ಅವನೀಶ ಚಂದ್ರ ಅವರು. ಹೌದು, ಇದೊಂದು ಪರಿಸರಕ್ಕೆ ಪೂರಕವಾದಂತಹ ಒಂದು ಕವನ. ಹೌದು, ಅಂದರೆ ನಾವು ಕೊಟ್ಟಂತಹ ಶೀರ್ಷಿಕೆಯಲ್ಲಿ ಪರಿಸರದ ಬಗ್ಗೆಯೂ ಕಾಳಜಿ ಅಂತ ಇತ್ತಲ್ಲ, ಹೌದು ಅದಕ್ಕೆ. ಹೌದು, ಪರಿಸರವು ಭಗವಂತನ ದೇಣಿಗೆ ಅಂತ ಹೇಳುವಾಗೆ ಬರೆದಿದ್ದಾರೆ. ಹಾಗೆ ಪರಿಸರಕ್ಕೆ ಕಾಣಿಕೆಯನ್ನ ಕೊಟ್ಟಂತ ಸಾಲು ಮರದ ತಿಮ್ಮಕ್ಕನವರು ಕೂಡ ಈ ನಮ್ಮ ಭೂಮಿಗೆ ಭಗವಂತ ನೀಡಿದ ದೇಣಿಗೆ ಅಂತ ಹೇಳುವ ಹಾಗೆ ಅವರು ಬರೆದಿದ್ದಾರೆ. ಹೌದು, ಎರಡಕ್ಕೂ ಇದು ಅನ್ವಯಿಸುತ್ತೆ. ಪರಿಸರಕ್ಕೂ ಅನ್ವಯಿಸುತ್ತೆ, ನಮ್ಮ ಸಾಲು ಮರದ ತಿಮ್ಮಕ್ಕನವರಿಗೂ ಇದು ಅನ್ವಯಿಸುತ್ತೆ. ಏನೇ ಇರಲಿ, ಇವತ್ತಿನ ಪತ್ರಗಳು ಅರ್ಥಗರ್ಭಿತವಾಗಿತ್ತು. ಹಾಗೆ ಶ್ರೋತೃಗಳಿಗೆ ಒಂದು ಮಾರ್ಗದರ್ಶನವನ್ನು ನೀಡುವಂಥ ಪತ್ರಗಳು ಇವತ್ತಿನದಾಗಿದ್ವು. ಇಲ್ಲಿಗೆ ಬಂದಂಥ ಪತ್ರಗಳಲ್ಲಿ ಕೆಲವೊಂದು ಪತ್ರಗಳನ್ನು ಮಾತ್ರ ನಾವು ಕೈಗೆತ್ತಿಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಎಲ್ಲ ಪತ್ರಗಳನ್ನು ಒಂದೇ ಕಾರ್ಯಕ್ರಮದಲ್ಲಿ ಮುಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಬಹಳಷ್ಟು ಪತ್ರಗಳು ಬಂದಿವೆ ಅಂತ ನಾವು ಈಗಾಗಲೇ ಹೇಳಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಂದಂಥ ಉಳಿದ ಪತ್ರಗಳನ್ನು ಪತ್ರ ಸೌರಭ ಕಾರ್ಯಕ್ರಮಕ್ಕೆ ಅಳವಡಿಸಿಕೊಳ್ತೀವಿ ಅಂತ ಹೇಳೋಣ. ಹೌದು, ಇದನ್ನು ಈ ತಿಂಗಳ ಕೊನೆಯಲ್ಲಿ ಅಂದರೆ 29ನೇ ತಾರೀಕಿನ ಪತ್ರ ಸೌರಭ ಕಾರ್ಯಕ್ರಮದಲ್ಲಿ ಪ್ರಸಾರಿಸ್ತೇವೆ. ಯಾರು ನಿರಾಶರಾಗೋದು ಬೇಡ, ಪತ್ರ ಸೌರಭಕ್ಕಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯವಾಗಿದೆ. ಪ್ರಕೃತಿಯೊಡಲಿನಲ್ಲಿ ಬೆಳೆದು ಜೀವನ ಸವಿಸಿ ಪ್ರಕೃತಿಯ ಮಡಿಲಿನಲ್ಲೇ ಅಸ್ತಮಿಸಿದ ಸಾಲು ಮರದ ತಿಮ್ಮಕ್ಕನವರಿಗೆ ನೀವು ಯಾವ ರೀತಿಯ ಗೌರವ ನಮನಗಳನ್ನು ಸಲ್ಲಿಸುತ್ತೀರಿ ಅನ್ನುವಂಥದ್ದು ಈ ಬಾರಿಯ ಪತ್ರಕಾರಂಜಿ ಕಾರ್ಯಕ್ರಮದ ವಿಷಯವಾಗಿತ್ತು. ಭಕ್ತಿಯ ನಮನ 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 ನಮನ. ಈಗ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮುನ್ನ ನಮ್ಮ ವಿಳಾಸವನ್ನೊಮ್ಮೆ ಹೇಳಿಬಿಡೋಣ ಲಲಿತಾ. ಆಯ್ತು ವಿದ್ಯಾ. ನಿಲಯದ ನಿರ್ದೇಶಕರು ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ 571201. ಹಾಗಾದರೆ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಪತ್ರ ಬರೆದಂತಹ ಹಾಗೂ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.